ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಥವಾ ಪ್ಯೂನ್ ಹುದ್ದೆಗಳ ಖಾಲಿ ಇರುವಂಥದ್ದು ಸ್ನೇಹಿತರೆ. ಈ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಈ ಹುದ್ದೆಗಳೇನದಾವಲ್ರಿ, ಇವು ರೆಗ್ಯುಲರ್ ಬೇಸಿಸ್ ಜಾಬ್ ಸ್ನೇಹಿತರೆ, ಅಂದ್ರೆ ಇವು ಪರ್ಮನೆಂಟ್ ಹುದ್ದೆಗಳ ಸ್ನೇಹಿತರೆ. ಈ ಹುದ್ದೆಗಳಿಗೆ ಬ್ಯಾಂಕ್ ಆಫ್ ಬರೋಡಾದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಮೇ 3, 2025. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಮೇ 23, 2025 ಆಗಿರ್ತದೆ. ಒಟ್ಟಾರೆಯಾಗಿ 500 ಹುದ್ದೆಗಳ ಖಾಲಿ ಇರುವಂಥದ್ದು ರೀ. ಭಾರತದಾದ್ಯಂತ ಒಟ್ಟಾರೆಯಾಗಿ 500 ಹುದ್ದೆಗಳ ಖಾಲಿ ಇರುವಂಥದ್ದು. ಇನ್ನು ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 31 ಹುದ್ದೆಗಳ ಖಾಲಿ ಇರುವಂಥದ್ದು. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಮೀಸಲದಾವ ಅಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 26 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. SC ಮತ್ತು ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಆಮೇಲೆ ವಿಧವೆಯರಿಗೆ ಜನರಲ್ ಕ್ಯಾಟಗರಿಯ ವಿಧವೆ ಅಭ್ಯರ್ಥಿಗಳಿದ್ರು ಅಂತಂದ್ರೆ 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ OBC ಕ್ಯಾಟಗರಿಯ ವಿಧವೆ ಮಹಿಳಾ ಅಭ್ಯರ್ಥಿಗಳಿದ್ರು ಅಂತಂದ್ರೆ ಗರಿಷ್ಠ 38 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. SC ಅಥವಾ ST ಕ್ಯಾಟಗರಿಗೆ ಸೇರಿದ ವಿಧವೆ ಅಭ್ಯರ್ಥಿ ಇದ್ರು ಅಂತಂದ್ರೆ 40 ವರ್ಷ ವಯೋಮಿತಿ ತನಕ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ 10ನೇ ಪಾಸ್ ಆದ್ರೆ ಸಾಕು ಸ್ನೇಹಿತರೆ. 10ನೇ ಪಾಸ್ ಆಗಿರುವಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ಲೋಕಲ್ ಲ್ಯಾಂಗ್ವೇಜ್ ಏನದಲ್ರಿ ಗೊತ್ತಿರಬೇಕು. ಕರ್ನಾಟಕದೊಳಗೆ ಲೋಕಲ್ ಲ್ಯಾಂಗ್ವೇಜ್ ಯಾವುದ್ರಿ? ಕನ್ನಡ ಸ್ನೇಹಿತರೆ. ಕನ್ನಡ ಓದಕ್ಕೆ, ಬರೆಯಕ್ಕೆ ಮತ್ತು ಮಾತನಾಡ್ಲಕ್ಕೆ ಸ್ಪಷ್ಟವಾಗಿ ಬರುವಂತಿರಬೇಕು. ನೆಕ್ಸ್ಟ್ ಪೇಮೆಂಟ್ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಂದ್ರೆ ಪ್ಯೂನ್ ಹುದ್ದೆಗಳಿಗೆ ಸೆಲೆಕ್ಟ್ ಆದಮೇಲೆ ಸ್ಯಾಲರಿ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸ್ಟಾರ್ಟಿಂಗ್ ಪೇಮೆಂಟ್ 19,500 ರೂಪಾಯಿ ಇರುವಂಥದ್ದು ಸ್ನೇಹಿತರೆ. ಇದು ಬೇಸಿಕ್ ಪೇಮೆಂಟ್ ಸ್ನೇಹಿತರೆ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿದ್ರೆ 25,000 ರಿಂದ 30,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಬರಬಹುದು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ, EWS ಕ್ಯಾಟಗರಿ, ಆಮೇಲೆ OBC ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕ. SC ST ಅಂಗವಿಕಲ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ನೆಕ್ಸ್ಟ್ ಸೆಲೆಕ್ಟ್ ಆದಮೇಲೆ ಪೋಸ್ಟಿಂಗ್ ಎಲ್ಲಿ ಕೊಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ ಬ್ರಾಂಚ್ಗಳಲ್ಲಿ ಎಲ್ಲಿಯಾದರೂ ಅಂದರೆ ಯಾವುದೇ ಸ್ಥಳದಲ್ಲಿ ಆದರೂ ನಿಮಗೆ ಪೋಸ್ಟಿಂಗ್ ಕೊಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಪ್ರೊಬೇಷನ್ ಪೀರಿಯಡ್ ಅಂತ ಇರ್ತದೆ, 6 ತಿಂಗಳು ಪ್ರೊಬೇಷನ್ ಪೀರಿಯಡ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ ಒಂದು ಆನ್ಲೈನ್ ಎಕ್ಸಾಮ್ ಇರ್ತದೆ ರೀ, 100 ಮಾರ್ಕ್ಸಿಂದ ಆನ್ಲೈನ್ ಎಕ್ಸಾಮ್ ಇರ್ತದೆ. ಅದ್ರದ್ದು ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. 80 ನಿಮಿಷ ಸಮಯಾವಕಾಶ ಇರ್ತದೆ, ಅಂದ್ರೆ 1 ಗಂಟೆ 20 ನಿಮಿಷ ಸಮಯಾವಕಾಶ ಇರ್ತದೆ. 100 ಮಾರ್ಕ್ಸಿಂದ ಎಕ್ಸಾಮ್ ಇರುವಂಥದ್ದು, ಅಂದ್ರೆ 100 ಪ್ರಶ್ನೆಗಳಿರ್ತಾವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅದರಂತೆ 100 ಅಂಕದ ಎಕ್ಸಾಮ್ ಸ್ನೇಹಿತರೆ. ಇಲ್ಲಿ ಸಿಲೆಬಸ್ ಕೊಟ್ಟರು ನೋಡಿ ಸ್ನೇಹಿತರೆ. ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಜನರಲ್ ಅವೇರ್ನೆಸ್ಸು, ಎಲಿಮೆಂಟ್ರಿ ಅರಿಥಮೆಟಿಕ್, ಆಮೇಲೆ ಸೈಕೋಮೆಟ್ರಿಕ್ ಟೆಸ್ಟ್ ಅಂದ್ರೆ ರೀಸನಿಂಗ್ ಸ್ನೇಹಿತರೆ. ಈ 4 ಸಬ್ಜೆಕ್ಟ್ಗಳೇನದಾವಲ್ರಿ, ಪ್ರತಿ ಸಬ್ಜೆಕ್ಟ್ ಮೇಲೆ 25 ಪ್ರಶ್ನೆಗಳನ್ನು ಎಕ್ಸಾಮ್ದೊಳಗೆ ಕೇಳ್ತಾರೆ ಸ್ನೇಹಿತರೆ. ಎಕ್ಸಾಮ್ ಇಂಗ್ಲೀಷ್ ಮತ್ತು ಲೋಕಲ್ ಲ್ಯಾಂಗ್ವೇಜ್ ಭಾಷೆಯೊಳಗೆ ಇರುವಂಥದ್ದು ಸ್ನೇಹಿತರೆ, ಅಂದ್ರೆ ಕನ್ನಡ ಭಾಷೆಯೊಳಗನೆ ಎಕ್ಸಾಮಿನೇಷನ್ ಇರುವಂಥದ್ದು ಸ್ನೇಹಿತರೆ. ಈ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಪ್ಯೂನ್ ಆಗಿ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಆದರೆ ಬ್ಯಾಂಕಿನವರು ಇಚ್ಛಿಸಿದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಅಂತ ಇನ್ನೂ ಒಂದು ಅಡಿಷನಲ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಬಹುದು ಸ್ನೇಹಿತರೆ. ಇನ್ ಕೇಸ್ ಮಾಡಿದ್ರು ಅಂತಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಏನದಲ್ಲ ಸ್ನೇಹಿತರೆ, ಅದು ಕಂಪಲ್ಸರಿ ಎಲ್ಲರೂ ಪಾಸ್ ಆಗಲೇಬೇಕು ಸ್ನೇಹಿತರೆ. ಅದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಸ್ನೇಹಿತರೆ. ಇನ್ ಕೇಸ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂದ್ರೆ ಕನ್ನಡ ನಿಮ್ಗೆ ಎಷ್ಟು ಗೊತ್ತದ ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಎಕ್ಸಾಮ್ ತಗೊಳ್ತಾರೆ ಸ್ನೇಹಿತರೆ. ಈ ಎಕ್ಸಾಮ್ದಲ್ಲಿ ಇನ್ ಕೇಸ್ ನೀವೇನಾದರೂ ಫೇಲ್ ಆದಿರಿ ಅಂತಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ. ಈ ಎಕ್ಸಾಮ್ MCQ ಪ್ಯಾಟರ್ನ್ ಇರ್ತದೆ ರೀ, ಅಂದ್ರೆ ಒಂದು ಪ್ರಶ್ನೆ ಇರ್ತದೆ, ಅದಕ್ಕೆ 4 ಆಪ್ಷನ್ಸ್ಗಳಿರ್ತಾವೆ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಸರಿಯಾದ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿ MCQ ಕ್ವಶನ್ಸ್ಗಳಿರ್ತಾವೆ. ಅದೇ ರೀತಿ
ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರ್ತದೆ ರೀ. ಅಂದ್ರೆ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ನೀವೇನಾದರೂ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ ರೀ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ ಕರ್ನಾಟಕದೊಳಗೆ ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಆಮೇಲೆ ಬೆಂಗಳೂರಿನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಹ್ಯಾಂಗೆ ಸಲ್ಲಿಸೋದು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ. ಇಲ್ಲಿ ಲಿಂಕ್ ಅದ, ಅದೇ ರೀತಿ ಯಾವ ರೀತಿ ನೀವು ಅರ್ಜಿ ಸಲ್ಲಿಸ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ಈ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದ್ಕೊಡ್ರಿ, ತದನಂತರ ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ. ಅದೇ ರೀತಿ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು. ಇದಿಷ್ಟು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವಂಥ ಪ್ಯೂನ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.